ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಮತ್ತೆಂದು ವಾಪಸ್ ಬರೋದಿಲ್ಲ. ಅಯ್ಯೋ ಹೋದ್ರೆ ಹೋಗೆ, ನಾನಂತೂ ನಿನ್ನನ್ನು ತಡೆಯೋದೇ ಇಲ್ಲ. ಇಲ್ಲ, ನಿನ್ನಂಥ ಭಿಕಾರಿಯೊಂದಿಗೆ ಬಾಳಲು ಸಾಧ್ಯವಿಲ್ಲ ಎನ್ನುತ್ತಾ ಲಗೇಜ್ ಪ್ಯಾಕ್ ಮಾಡಿ ತನ್ನನ್ನು ತಿರುಗಿ ನೋಡದೆ ಹೋದ ಸುಮನಾಳನ್ನು ಇಂದು ತಡೆಯಬೇಕು ಎನ್ನಿಸಲಿಲ್ಲ ಅವನಿಗೆ. ಹಿಂದೆಯೂ ಹೀಗೆ ಮಾಡಿದ್ದಳು, ಆದರೆ ಆಗೆಲ್ಲ ಕುಶಾಲ್ ಹೋಗಿ ಸಮಾಧಾನ ಮಾಡಿ ವಾಪಸ್ಸು ಕರೆ ತಂದಿದ್ದನು. ಶ್ರೀಕಂಠಯ್ಯನವರ ಸಾಕು ಮಗ ಕುಶಾಲ್, ಆದರೆ ಅದು ಆತನಿಗೆ ತಿಳಿಯದಂತೆ ಅವರು ಬೆಳೆಸಿದ್ದರು. ಅನಾಥನಾಗಿ ಬೀದಿ ಬದಿಯಲ್ಲಿ ಅಳುತ್ತಿದ್ದ 3 ವರ್ಷದ ಹುಡುಗನನ್ನು ಮನೆಗೆ ಕರೆ ತಂದಿದ್ದರು. ಹೆಂಡತಿ ರತ್ನಮ್ಮ ಕೂಡ ಅಕ್ಕರೆಯಿಂದಲೇ ಬೆಳೆಸಿದರು. ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿದ್ದವರು. ಹೆಚ್ಚಿನ ಸಿರಿವಂತರಲ್ಲ, ಆದರೆ ಗುಣದಲ್ಲಿ ಶ್ರೀಮಂತರೇ ಈ ದಂಪತಿಗಳು. ವಿಪರ್ಯಾಸವೆಂದರೆ ಅವರ ಮಕ್ಕಳಿಗೆ ಅವರ ಉದಾತ್ತ ಗುಣಗಳು ಬರಲಿಲ್ಲ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎಂಬಂತೆ ಚಿಕ್ಕಂದಿನಿಂದಲೂ ಜೊತೆಗಿದ್ದವರು ಮದುವೆಯಾದ ನಂತರ ತಂದೆ ತಾಯಿಯಿಂದ ದೂರಾಗಿ ಬೇರೆ ಊರಿಗೆ ಹೋದರು. ಅಂತಹ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲಿಲ್ಲ. ಜೊತೆಗೆ ಹೆತ್ತವರ ಸಾಕು ಮಗನ ಕಾಳಜಿಯಿಂದ ಅವರಿಗೆ ಇರಿಸು ಮುರಿಸು. ಕುಶಾಲ್ ಒಳ್ಳೆಯ ಶಾಲಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ. ಕುಶಾಲ್ಗೆ ತಾನು ಅವರ ಸಾಕುಮಗ ಎಂಬ ಅರಿವು ಇರಲಿಲ್ಲ. ಆರೈಕೆಯ ಕೂಸಾಗಿ ಬೆಳೆದವನು. ಉನ್ನತ ಪದವಿಯನ್ನು ಗಳಿಸಿ ಅಮೆರಿಕ ಮೂಲದ ಎಂಎನ್ಸಿ ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿ ಕೆಲಸಕ್ಕೆ ಸೇರಿದ. ಅಲ್ಲಿ ಮತ್ತೊಂದು ಟೀಮ್ನ ಲೀಡರ್ ಆಗಿದ್ದ ಸುಮನಳಲ್ಲಿ ಆಕರ್ಷಿತನಾದ. ಆಕೆಗೂ ಇವನನ್ನು ಕಂಡರೆ ಆಕರ್ಷಣೆ. ಆದರೆ ಆಕೆ ತುಂಬಾ ಹೈ ಪ್ರೊಫೈಲ್ ಹುಡುಗಿ. ಆಕೆಯ ತಾಯಿ ಸಮಾಜ ಸುಧಾರಕಿ, ತಂದೆ ಸಿನಿಮಾ ನಿರ್ಮಾಪಕರು. ಬಹಳ ಸ್ವಚ್ಛಂದ ಪ್ರವೃತ್ತಿ, ರೂಪದಲ್ಲಿ ಚೆಲುವೆ, ಗುಣ ಮಾತ್ರ 0. ಕುಶಾಲ್ಗೆ ಮಾತ್ರ ಅತಿ ಪ್ರೀತಿ ಆಕೆಯ ಮೇಲೆ. ಅವಳನ್ನು ಸೊಸೆಯಾಗಿ ಒಪ್ಪಿಕೊಳ್ಳದೆ ವಿಧಿ ಇರಲಿಲ್ಲ ದಂಪತಿಗಳಿಗೆ. ಮದುವೆಯಾದ ಮೇಲೆ ಆಕೆಯ ಆಡಂಬರ ಪ್ರದರ್ಶನ, ಕ್ಲಬ್ ಪಬ್ಗಳ ಸಂಸ್ಕೃತಿ ಶ್ರೀಕಂಠಯ್ಯನವರಿಗೆ ಬಹಳ ಹಿಂಸೆಯಾಗುತ್ತಿತ್ತು. ತಮ್ಮ ಸ್ವಂತ ಮಕ್ಕಳ ಹೆಂಡತಿಯರು ಇವರ ಜೊತೆಗೆ ಇರದಿದುರಿಂದ ಇವಳಾದರೂ ತಮ್ಮ ಜೊತೆಯಲ್ಲಿ ಇದ್ದಾಳೆ ಎಂದು ಸಮಾಧಾನ ಪಟ್ಟುಕೊಂಡಿದ್ದರು. ಆದರೆ ಅನಾರೋಗ್ಯದಿಂದ ರತ್ನಮ್ಮ ತೀರಿಕೊಂಡಾಗ ಅಕ್ಷರಶಃ ಅನಾಥರಾದರು ಶ್ರೀಕಂಠಯ್ಯ. ಹೆಂಡತಿ ಮತ್ತು ತನ್ನ ತಂದೆಯ ನಡುವೆ ಅವಾಗವಾಗ ನಡೆಯುವ ವಾಗ್ವಾದಗಳಿಗೆ ಉತ್ತರಿಸಲಾಗದೆ ವೃದ್ಧಾಶ್ರಮ ಸೇರಿಸಬೇಕೆಂದು ಅಪ್ಲಿಕೇಶನ್ ತಂದಿದ್ದ ಕುಶಾಲ್. ಇದೇ ಆತನಿಗೆ ಹೊಳೆದ ಕಡೆಯ ಉಪಾಯ. ಮಗ ಸೊಸೆ ಹೊರಗೆ ಹೋಟೆಲ್ಗೆ ಹೋಗಿದ್ದಾಗ ಅಪ್ಲಿಕೇಶನ್ ನೋಡಿ ಕುಸಿದು ಹೋದರು ರಾಯರು. ಅಕ್ಕರೆಯಿಲ್ಲದ ಕಡೆ ಬಾಳಬಾರದು ಎಂದು ತೀರ್ಮಾನಕ್ಕೆ ಬಂದು ಮನೆ ಬಿಟ್ಟು ಹೊರಟು ಹೋದರು. ಇತ್ತ ಒಂದೆರಡು ಕಡೆ ಹುಡುಕಿ ಅಪ್ಪ ಸಿಗದೆ ಇದ್ದಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೋಡಿದ್ದ ಕುಶಾಲ್. ಸೊಸೆಯಂತೂ ಖುಷಿಯಿಂದ ಪಾರ್ಟಿ ಮಾಡಿದ್ದಳು. ಮುದುಕ ತಾನಾಗಿ ಮನೆ ಬಿಟ್ಟು ಹೋದ. ಪಾರ್ಟಿಯಲ್ಲಿ ಹೆಂಡತಿ ಆಡುತ್ತಿದ್ದ ಮಾತು ಕೇಳಿಸುತ್ತಿತ್ತು. ತಲೆ ನೋವೆಂದು ಹೇಳಿ ಆತ ಪಾರ್ಟಿಯಲ್ಲಿ ಭಾಗವಹಿಸದೆ ರೂಮಿನಲ್ಲಿ ಉಳಿದಿದ್ದನು. ಜೊತೆಗೆ ತನ್ನ ಕಂಪನಿಯ ರಮೇಶ್ ಎಂಬ ಮ್ಯಾನೇಜರ್ ಜೊತೆಗೆ ಫೇರಿಟ್ಟುಕೊಂಡಿದ್ದ ಹೆಂಡತಿಯನ್ನು ಕಣ್ಣಾರೆ ನೋಡಿ ಬೇಸರಗೊಂಡಿದ್ದನವನು. ಅಂದು ಅವನಿಗೆ ತನ್ನ ಈ ಮನೆಯಲ್ಲಿ ಅನಾಥ ಪ್ರಜ್ಞೆ ಕಾಡಿತ್ತು. ಅಮ್ಮ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಕೀರ್ತನೆಗಳನ್ನು ಹೇಳುತ್ತಿದ್ದದು, ಅಪ್ಪ ಕೂಡ ಜೊತೆಗೆ ಹಾಡಿದ್ದುದು ನೆನಪಾಯಿತು. ಸ್ವಲ್ಪ ಮನೆ ಕೆಲಸ ಮಾಡು, ಅಡುಗೆ ಮಾಡು ಎನ್ನುತ್ತಿದ್ದದು. ತನ್ನೆಲ್ಲ ಹಣದ ಕಾರ್ಡ್ಗಳನ್ನು ದುರುಪಯೋಗ ಮಾಡಿ ಸರ್ವೆಂಟ್ ರೀತಿಯಲ್ಲಿ ತನ್ನ ಕೈಯಲ್ಲಿ ಸೇವೆ ಮಾಡಿಸಿಕೊಂಡ ಸುಮನಳನ್ನು ನೆನಪಿಸಿಕೊಂಡನು. ಆಕೆಯ ಮೇಲಿನ ಮೋಹಕ್ಕಾಗಿ ಅದನ್ನೆಲ್ಲ ಮಾಡಿದ ತನ್ನ ಬಗ್ಗೆ ಅಸಹ್ಯ ಎನಿಸಿ ಕಣ್ಣೀರು ಬಂತು. ಇಂದು ಆಕೆಯ ದುರಂಕಾರದ ಪರಮಾವಧಿಯ ಮಾತುಗಳನ್ನು ಸಹಿಸಿಕೊಳ್ಳದೆ ಪ್ರಶ್ನಿಸಿದ್ದಕ್ಕೆ ಮನೆ ಬಿಟ್ಟು ಹೋದಳು. ಸುಮನಳನ್ನು ತಡೆಯುವ ಗೋಜಿಗೆ ಹೋಗಬೇಕೆನಿಸಲಿಲ್ಲ. ಕಾಣೆಯಾದ ತನ್ನ ತಂದೆಯ ಸ್ನೇಹಿತರನ್ನು ಭೇಟಿಯಾಗಿ ಅವರು ಎಲ್ಲಿರುವರೆಂದು ವಿಚಾರಿಸತೊಡಗಿದನು. ಆದರೆ ಅವರ ಪಾಕ್ ಸ್ನೇಹಿತರಿಗಾಗಲಿ ಇತರ ಸ್ನೇಹಿತರುಗಳಿಗೆ ಯಾರಿಗೂ ತಿಳಿದಿರಲಿಲ್ಲ. ಏನೂ ದಿಕ್ಕು ದೋಚದೆ ಹೋದಾಗ ಎಂದು ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋಗದ ಕುಶಾಲ್ ಇಂದು ಅಪ್ಪನು ಮರಳಿ ದೊರಕುವಂತೆ ಮಾಡು ಎಂದು ದೇವರಲ್ಲಿ ಕೇಳಲು ಹೋಗಿದ್ದನು. ಅಲ್ಲೇ ಇದ್ದ ಚಪ್ಪಲಿ ಸ್ಟಾಂಡ್ ಒಳಗೆ ಚಪ್ಪಲಿ ಬಿಟ್ಟು ಒಳ ನಡೆದನು. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದನು. ಅಳು ಧಾರಾಕಾರವಾಗಿ ಹರಿಯುತ್ತಿತ್ತು. ಅತ್ತು ಸಮಾಧಾನವಾದ ಮೇಲೆ ಹೊರಗೆ ಬಂದಾಗ ಚಪ್ಪಲಿ ಸ್ಟಾಂಡ್ನಲ್ಲಿ ತನ್ನ ಅಪ್ಪ ಪೇಪರ್ ಓದುತ್ತಾ ಇರುವುದನ್ನು ಕಂಡು ಆಶ್ಚರ್ಯ, ದುಃಖ, ಸಂತೋಷ ಒಟ್ಟಿಗೆ ಆಯಿತು. ಓಡಿ ಹೋಗಿ ಅವರ ಕಾಲಿಗೆ ಬಿದ್ದನು. ಇವನನ್ನು ದೇವಸ್ಥಾನದಲ್ಲಿ ನೋಡಿ ಆಶ್ಚರ್ಯವಾದರೂ ಮಗ ತನಗಾಗಿ ಹಂಬಲಿಸುತ್ತಿರುವುದನ್ನು ನೋಡಿ ಶ್ರೀಕಂಠಯ್ಯನವರಿಗೂ ಅಳು ಬಂದಿತು. ಅಪ್ಪ, ನಿಮ್ಮನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ಮನೆಗೆ ಬನ್ನಿ. ನನ್ನ ತಪ್ಪನ್ನು ಕ್ಷಮಿಸಿ. ನಿಮ್ಮ ಬೆಲೆ ಏನು ಅಂತ ನನಗೆ ಗೊತ್ತಾಗಿದೆ. ನನ್ನಿಂದಲೇ ಇಂದು ನೀವು ಚಪ್ಪಲಿ ಕಾಯುವ ಕೆಲಸ ಮಾಡುವ ಹಾಗಾಗಿದೆ. ಪಾಪಿ ನಾನು ಎಂದು ಹೇಳುತ್ತಿದ್ದ ಕುಶಾಲ್ನನ್ನು ಶ್ರೀಕಂಠಯ್ಯ ಸಮಾಧಾನ ಪಡಿಸುತ್ತಿದ್ದರು. ಅಷ್ಟರಲ್ಲಿ ಬಂದ ಅರ್ಚಕರು ಆತನು ಯಾರೆಂದು ಕೇಳಿದರು. ಆಗ ರಾಯರು ತನ್ನ ಕೊನೆಯ ಮಗ ಕುಶಾಲ್ ಎಂದು ಪರಿಚಯ ಮಾಡಿಸಿದರು. ಓಹೋ, ದಾರಿಯಲ್ಲಿ ಬಿದ್ದ ಹುಡುಗನನ್ನು ಸಾಕುತ್ತಿದ್ದರಲ್ಲ, ಅವನೇ ಏನು ಈ ಹುಡುಗ? ನಿಮ್ಮನ್ನು ಹುಡುಕಿಕೊಂಡು ಈಗ ಬಂದಿದ್ದಾನೆಯೇ? ಬಹಳ ಕಠಿಣವಾದ ಸತ್ಯದರ್ಶನ ಮಾಡಿಸಿದರು ಅರ್ಚಕರು ಕುಶಾಲ್ಗೆ. ಅವರ ಮಾತು ಕೇಳಿ ಕುಶಾಲ್ ದಿಗ್ಭ್ರಾಂತನಾದನು. ತನ್ನ ತಂದೆಯ ಔದಾರ್ಯದ ಮುಂದೆ ತಾನೆಷ್ಟು ಕುಬ್ಜನಾದೆ ಎಂದು ಕಣ್ಣೀರು
ಹರಿಸುತ್ತಿದ್ದನು.